ಸತ್ಯಂ ಶಿವಂ ಸುಂದರಂ. ನಾನು ಸಖತ್ ಹರಿಶ್ಚಂದ್ರ. ಇವತ್ತು ನಾವು ವಿಜಯ್ ಸೇತುಪತಿ ಅವರ ಮಹಾರಾಜ ಸಿನಿಮಾನ ರಿವ್ಯೂ ಮಾಡೋಣ. ವಿಜಯ್ ಸೇತುಪತಿ ಅವರ ಯಾವ ಸಿನಿಮಾ ಕೂಡ ನಾನು ಥಿಯೇಟರಲ್ಲಿ ನೋಡಿಲ್ಲ. ಒಂದೆರಡು ಸಿನಿಮಾ ಮೊಬೈಲ್ನಲ್ಲಿ ನೋಡಿದ್ದೆ. ಸೊ ಅದಕ್ಕೋಸ್ಕರ ಸ್ಪೆಷಲಿ ನೋಡ್ಬೇಕಂತ ಅನಿಸಿತು. ಎರಡೆರಡು ದಿವಸದಲ್ಲಿ ಈ ಸಿನಿಮಾಕ್ಕೆ ತುಂಬಾನೇ ಹೈಪ್ ಸಿಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಕೂಡ ನೋಡಬೇಕು ಅಂತ ಅನಿಸಿತು. ನಾನು ಎಲ್ಲ ಸಿನಿಮಾ ರಿವ್ಯೂ ಮಾಡಲ್ಲ, ಯಾಕೆಂದ್ರೆ ನನಗೆ ಎಲ್ಲ ಸಿನಿಮಾ ನೋಡೋಕ್ಕಾಗಲ್ಲ, ಅಷ್ಟೊಂದು ಪೇಷನ್ಸ್ ಇಲ್ಲ. ನನಗೆ ಯಾವ ಸಿನಿಮಾ ಇಷ್ಟ ಆಗುತ್ತೋ ಆ ಸಿನಿಮಾನ ಮಾತ್ರ ನಾನು ರಿವ್ಯೂ ಮಾಡ್ತೇನೆ. ನನ್ನ ರಿವ್ಯೂ ತುಂಬ ಹೈಫೈ ರಿವ್ಯೂ ಥರ ಇರಲ್ಲ. ಐ ಮೀನ್ ಟೆಕ್ನಿಕಲಿ ಆ ರೀತಿ ಇದೆ, ಈ ರೀತಿ ಇದೆ, ಕ್ಯಾಮ್ರಾ ಆ್ಯಂಗ್ಲಿ ಹಿಂಗಿರ್ಬೇಕಿತ್ತು, ಹಂಗಿರ್ಬೇಕಿತ್ತು, ಅದನ್ನೆಲ್ಲ ಹೇಳಲ್ಲ. ಆಸ್ ಅನ್ ಆಡಿಯನ್ಸ್ ನನಗೆ ಏನು ಇಷ್ಟ ಆಗುತ್ತೋ, ಏನು ಇಷ್ಟ ಆಗಲ್ವೋ ಅದನ್ನು ಹೇಳ್ತೀನಿ ಸಿಂಪಲ್ ಆಗಿ. ಸಿನಿಮಾದ ಹೀರೋ ಸೇತುಪತಿ ಅವರ ಹೆಸರು ಇದೆ ಮಹಾರಾಜ ಅಂತ ಹೇಳಿ. ಅವರು ಕ್ಷೌರಿಕರಾಗಿರ್ತಾರೆ. ಸಿನಿಮಾದಲ್ಲಿ ಹೀರೋನನ್ನು ಇಂಟ್ರೊಡಕ್ಷನ್ ಮಾಡುವಾಗ ಹೀರೋನನ್ನು ಯಾವ ಥರ ಅದ್ಧೂರಿಯಾಗಿ ನಾವು ನೋಡ್ತೀವೋ ಆ ಥರ ಇಂಟ್ರೊಡಕ್ಷನ್ ಮಾಡಿಲ್ಲ. ಸಾಮಾನ್ಯ ಇತರ ಕಲಾವಿದರಂತೆ ಹೀರೋನ ಇಂಟ್ರೊಡಕ್ಷನ್ ಮಾಡಲಾಗುವುದು. ಸಿನಿಮಾದ ಹೀರೋ ಕ್ಷೌರಿಕನಾಗಿರೋದ್ರಿಂದ ಸೆಲೂನ್ನಲ್ಲಿ ಕೂದಲು ಕಟ್ ಮಾಡ್ತಿರುವಾಗ ಹೀರೋನನ್ನು ಇಂಟ್ರೊಡಕ್ಷನ್ ಮಾಡಲಾಗುವುದು. ಇದು ನನಗೆ ತುಂಬಾನೇ ಇಷ್ಟ ಆಯಿತು. ಹಲವಾರು ಸಿನಿಮಾಗಳಲ್ಲಿ ನಾವು ನೋಡ್ತೇವೆ ಹೀರೋನನ್ನು ತುಂಬಾ ಅದ್ಧೂರಿಯಾಗಿ ಒಂದು ದೊಡ್ಡ ಸಾಂಗ್ ಆಗಿರ್ಬೋದು ಅಥವಾ ಫೈಟ್ ಆಗಿರ್ಬೋದು ಅಥವಾ ಹೀರೋನ ಇಂಟ್ರೊಡಕ್ಷನ್ ಮಾಡುವಾಗ ಕಾಲಿಂದ ತಲೆವರೆಗೆ ತೋರ್ಸಕ್ಕೆ ಒಂದು 2 ನಿಮಿಷ ಡೈರೆಕ್ಟರ್ ತಗೊಳ್ತಾರೆ. ಸಿನಿಮಾದ BGM ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ BGM ಸೀನ್ಸ್ಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿ ನಿಮಗೆ ಸಿನಿಮಾ ನೋಡುವಾಗ ಫೀಲ್ ಆಗುತ್ತೆ. ಎರಡನೇ ಸೀನಿಗೆ ನಿಮಗೆ ಗೊತ್ತಾಗುತ್ತೆ ವಾವ್ BGM ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಸಿನಿಮಾದಲ್ಲಿ ಸೇತುಪತಿಯವರ ತಂದೆ ಪಾತ್ರ. ಸಿನಿಮಾದ ಹೀರೋ ಸ್ಟೇಷನ್ಗೆ ಬರ್ತಾನೆ, ಐ ಮೀನ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾನೆ. ಅವನ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿ ಅವನ ಮನೆಯಲ್ಲಿ ಒಂದು ಡಸ್ಟ್ಬಿನ್ ಇರುತ್ತೆ. ಆ ಡಸ್ಟ್ಬಿನ್ಗೆ ಲಕ್ಷ್ಮಿ ಅಂತ ಹೆಸರು ಇಟ್ಟಿರ್ತಾರೆ. ಆ ಡಸ್ಟ್ಬಿನ್ ಕಳವಾಗಿರ್ತದೆ. ಇನ್ನು ಆ ಡಸ್ಟ್ಬಿನ್ಗೆ ಯಾಕೆ ಲಕ್ಷ್ಮಿ ಅಂತ ಹೆಸರಿರ್ತಾರೆ ಮತ್ತು ಕೇವಲ ಒಂದು ಡಸ್ಟ್ಬಿನ್ಗೆ ಅವನ ಕಂಪ್ಲೇಂಟ್ ಕೊಡಕ್ಕೆ ಯಾಕೆ ಬರ್ತಾನೆ ಅನ್ನೋದೇ ಮುಂದಿನ ಎಂಟೈರ್ ಚಿತ್ರಕಥೆ ಆಗಿರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಸ್ವಲ್ಪ ಸಿಗ್ಲಿ ಅಂತ ಅನಿಸ್ತದೆ. ಯಾರು ಡಸ್ಟ್ಬಿನ್ ಕಳೋದ್ರೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ. ಇವಾಗ ಪೊಲೀಸ್ ಸ್ಟೇಷನ್ ಇರುವ ಪೊಲೀಸರು ಕೂಡ ಅವನ ಮೇಲೆ ಹಾಸ್ಯ ಮಾಡ್ತಾರೆ. ಡಸ್ಟ್ಬಿನ್ಗೆ ಯಾರ್ಯಾರು ಕಂಪ್ಲೇಂಟ್ ಮಾಡಕ್ಕೆ ಬರ್ತಾರೆ ಅಂತ ಹೇಳಿ. ಪೊಲೀಸರು ಕೂಡ ಈ ಕಂಪ್ಲೇಂಟ್ ತಗೊಳ್ಳಕ್ಕೆ ನಿರಾಕರಿಸ್ತಾರೆ. ಆದ್ರೆ ಪೊಲೀಸರು ಕೂಡ ಉಪಾಯವಿಲ್ಲದೆ ಈ ಡಸ್ಟ್ಬಿನ್ ತನಿಖೆಗೆ ಒಪ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ಗೆ ತುಂಬಾ ಮಜವಾಗಿರುತ್ತೆ ನೋಡ್ಲಿ, ಫುಲ್ ಕಾಮಿಡಿ ಆಗಿರುತ್ತೆ ಸೀನ್ಗಳೆಲ್ಲ. ನಾನೇನೋ ಇದು ಕಾಮಿಡಿ ಸಿನಿಮಾ ಅಂತ ಅನ್ಕೊಂಡೆ. ಹೊರಗೆ ಕೇಳ್ಪಟ್ಟಾಗ ಇದು ಕ್ರೈಮ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಸಿನಿಮಾ ಹೋಗ್ತಾ ಹೋಗ್ತಾ ಕಾಮಿಡಿ ತರ ಕಾಣ್ತಾ ಇದೆ ಅಲ್ಲ ಅಂತ ಅನ್ಕೊಂಡೆ. ತುಂಬಾ ಸೈಲೆಂಟ್ ಆಗಿ ಬಿಹೇವ್ ಮಾಡ್ತಿದ್ದ ಹೀರೋ ಬರ್ತಾ ಬರ್ತಾ ವೈಲೆಂಟ್ ಆಗ್ತಾನೆ. ಸಿನಿಮಾದ ಇಂಟರ್ವಲ್ ಮೊದಲು ಒಂದು ಭೀಭತ್ಸ ಕ್ರೈಮ್ ನ ಸೀನ್ ಇದೆ. ಆದ್ರೆ ಈ ಕ್ರೈಮ್ ಯಾಕೆ ಮಾಡ್ತಾನೆ ಅಂತ ಹೇಳಿ ನಿಮ್ಗೆ ಅರ್ಥನೇ ಆಗಲ್ಲ. ಈ ಮರ್ಡರ್ ಸೀನ್ ನೋಡಿದಾಗ ನಿಮಗೆ ನಾನಿ ಅವರ ದಸರಾ ಸಿನಿಮಾದಲ್ಲಿ ಕೂಡ ಇದೇ ರೀತಿ ಇಂಟರ್ವಲ್ ಒಂದು ಮರ್ಡರ್ ತೋರಿಸಲಾಗಿದೆ. ಸೇಮ್ ಟು ಸೇಮ್ ಸೀನ್ ಅಂತ ನಿಮ್ಗೆ ಅನ್ಸ್ಬೋದು. ವಿಜಯ್ ಸೇತುಪತಿ ಅವರು ಯಾವ ಯುವಕನನ್ನು ಮರ್ಡರ್ ಮಾಡ್ತಾನೋ ಅವನೊಬ್ಬ ಮೆಕ್ಯಾನಿಕ್ ಆಗಿರ್ತಾನೆ. ನಾನು ಇವನನ್ನು ಎಲ್ಲೋ ನೋಡಿದನಲ್ಲ ಯಾವ ಸಿನಿಮಾದಲ್ಲಿ ನೋಡಿದನಲ್ಲ ಅಂತ ಹೇಳಿ ರೀಕಲೆಕ್ಟ್ ಮಾಡ್ತಾ ಇದ್ದೆ. ಕೊನೆಗೆ ನೆನಪಾಯ್ತು ಈ ಕಲಾವಿದ 2003 ಬಂದಂತ ಬಾಯ್ ಸಿನಿಮಾದಲ್ಲಿ ಒನ್ ಆಫ್ ದ ಕ್ಯಾರೆಕ್ಟರ್ ಅಂತ ಹೇಳಿ. ಈ ಸಿನಿಮಾದಲ್ಲಿ ಇವರು ತುಂಬಾನೇ ಸಖತ್ತಾಗಿ ಅಭಿನಯಿಸಿದ್ದಾರೆ. ಸಣ್ಣ ಪಾತ್ರ ಆದರೂ ಸಿನಿಮಾದ ಪೂರ್ತಿ ಆವರಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿರುವ ಎಲ್ಲಾ ಕಲಾವಿದರಿಂದ ಡೈರೆಕ್ಟರ್ ಯಾವ ರೀತಿ ಕೆಲಸ ತಗೊಂಡಿದ್ದಾರೆ ಅಂದ್ರೆ ಒಂದೇ ಒಂದು ಮೈನಸ್ ಪಾಯಿಂಟ್ ಈ ಕಲಾವಿದರ ಅಭಿನಯದಲ್ಲಿ ಕಾಣಿಸಲ್ಲ. ಈ ಚಿತ್ರದಲ್ಲಿ ಅನುರಾಗ್ ಕಶ್ಯಪ್ ಅವರು ವಿಲನ್ ಪಾತ್ರವನ್ನು ಮಾಡಿದ್ದಾರೆ. ಇವರ ಮಗಳ ಪಾತ್ರ ಮಾಡಿದಂತ 3 ವರ್ಷದ ಬಾಲಕಿಯ ಅಭಿನಯ ನೋಡಿದ್ರೆ ನೀವು ಬೆರಗಾಗ್ತೀರಾ. ಈ ಮಗು ಎಷ್ಟೊಂದು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದೆ ಅಂದ್ರೆ ಈ ಮಗುವಿನ ರಿಯಲ್ ತಂದೆ ಅನುರಾಗ್ ಕಶ್ಯಪ್ ಏನೋ ಅನ್ನುವ ತರ ನ್ಯಾಚುರಲ್ ಆಗಿ ಅಭಿನಯಿಸಿದೆ. ಇಷ್ಟೊಂದು ಸಣ್ಣ ಮಕ್ಕಳಿಗೆ ಬೇರೆ ಕಲಾವಿದರ ಜೊತೆ ಇಷ್ಟೊಂದು ಮಿಂಗಲ್ ಆಗಿ ಅಭಿನಯಿಸಿದ್ರೆ ಇದು ತುಂಬಾ ಚಾಲೆಂಜಿಂಗ್. ಅನುರಾಗ್ ಕಶ್ಯಪ್ನವರ ವಿಲನ್ ಪಾತ್ರ ನನಗಂತೂ ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣಿಲ್ಲ. ಯಾಕೆಂದ್ರೆ ಅವರ ಎಲ್ಲಾ ಸಿನಿಮಾಗಳಲ್ಲಿ ಇದೇ ರೀತಿಯ ಪಾತ್ರಗಳನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇಂಟರ್ವಲ್ ವರೆಗೆ ನೀವು ಕಣ್ಣಿನ ರೆಪ್ಪೆ ಅಲುಗಾಡಿಸದೆ ಈ ಸಿನಿಮಾ ನೋಡ್ತೀರಾ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಂಟರ್ವಲ್ ನಂತರ ಈ ಸಿನಿಮಾ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಒಂದು 10 ನಿಮಿಷ ನಂತರ ಮತ್ತೆ ಸಿನಿಮಾ ಪಿಕಪ್ ತೆಗೆದುಕೊಳ್ಳುತ್ತೆ. ಈ ಸಿನಿಮಾದಲ್ಲಿರುವ ಒಂದು ಕ್ಯಾರೆಕ್ಟರ್ ಮೇಲೆ ತುಂಬಾನೇ ಅನ್ಯಾಯ ಆಗುತ್ತೆ. ಆ ಸೀನ್ಗಳಂತೂ ನೋಡಲು ತುಂಬಾ ಡಿಸ್ಕಸ್ಟಿಂಗ್ ಆಗಿರುತ್ತೆ. ನಾವೆಲ್ಲ ಗಂಡಸರು ಹಿಂಗೇನಾ ಅನ್ನುವ ತರ ಆ ಸಿನಿಮಾದ ಸೀನ್ಗಳಿದೆ. ಇನ್ನು ಈ ಸಿನಿಮಾ ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ಇದೇ ರೀತಿ ಸಬ್ಜೆಕ್ಟ್ ಇರುವ ಹಲವಾರು ಸಿನಿಮಾಗಳು ನಾನು ತಮಿಳಿನಲ್ಲೇ ನೋಡಿದ್ದೇನೆ. ಸಿನಿಮಾದ ಕತೆ ಎರಡೆರಡು ಫ್ಲಾಟ್ ಅಲ್ಲಿ ನಡೀತೆ. ಅಂದ್ರೆ ಒಂದು ಪ್ರೆಸೆಂಟ್ ಕತೆ ಇರುತ್ತೆ, ಮತ್ತೊಂದು ಪಾಸ್ಟ್ ಕತೆ ನಡೀತಾ ಇರುತ್ತೆ. ಆದ್ರೆ ನಿಮ್ಗೆ ಸಿನಿಮಾ ನೋಡ್ತಿರುವಾಗ ಅದು ಗೊತ್ತೇ ಆಗಲ್ಲ ಇದು ಪ್ರೆಸೆಂಟ್ ಆಗಿದೆಯಾ ಪಾಸ್ಟ್ ಕತೆ ಅಂತ ಹೇಳಿ. ಸಿನಿಮಾ ನೋಡ್ತಾ ಕೊನೆಗೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾ ಈ ಸೀನ್ಗಳೆಲ್ಲ ಪಾಸ್ಟ್ ಸೀನ್ಗಳು, ಈ ಸೀನ್ಗಳೆಲ್ಲ ಪ್ರೆಸೆಂಟ್ ಸೀನ್ಗಳು ಅಂತ ಹೇಳಿ ಕ್ಲಿಯರ್ ಆಗುತ್ತೆ. ಒಬ್ಬ ಬಡ ತಂದೆ ತನ್ನ ಮಗಳಿಗೋಸ್ಕರ ಮನೆ ಅಡಿಗೆಯನ್ನು ಹಿಡಿದು ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆದ್ರೆ ಆ ಮಗಳು ತಂದೆ ಮೇಲೆ ಪ್ರೀತಿ ಇದ್ರೂ ಕೂಡ ಏನಾದ್ರೂ ಒಂದು ಕೊಂಕು ತೆಗಿತಾನೆ ಇರ್ತಾಳೆ. ಅದು ಯಾಕೆ ತೋರಿಸ್ತಾರೆ ಅಂದ್ರೆ ಈಗಿನ ಟೀನೇಜ್ ಮಕ್ಕಳು ಹಿಂಗೇ ಇರ್ತಾರೆ, ಈಗಿನ ತಂದೆ ತಾಯಿಯವರು ಕೂಡ ಹಿಂಗೇ ಇರ್ತಾರೆ ಅಂತ ಹೇಳಿ ಪ್ರೆಸೆಂಟ್ ಮಾಡಲಾಗಿದೆ. ನಾನು ಹೇಳಿದಾಗೆ ಇಂತಹ ಸಿನಿಮಾಗಳು ಹಲವಾರು ಬಂದಿದ್ರು ಕೂಡ ಸಿನಿಮಾ ಹೇಳಿದ ರೀತಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಮನ್ನು ಸಿನಿಮಾ ನೋಡಿಸ್ಕೊಂಡೇ ಹೋಗುತ್ತೆ. ಎಲ್ಲಿಯೂ ನಿಮಗೆ ಬೋರ್ ಹೊಡಿಸಲ್ಲ. ಮುಂದೇನಾಗುತ್ತೆ ಅಂತೇಳಿ ನೀವು ಕಾಯ್ತಾನೆ ಇರ್ತೀರಾ. ಸಿನಿಮಾದಲ್ಲಿ ಒಂದು ಹಾವಿನ ಸೀನ್ ಇದೆ. ಆ ಹಾವು ಒಂದ್ಸಲ ವಿಜಯ್ ಸೇತುಪತಿ ಅವರ ಮನೆಗೆ ಬರುತ್ತೆ. ಮತ್ತೊಂದು ಸರ್ತಿ ವಿಜಯ್ ಸೇತುಪತಿ ಅವರು ಪೊಲೀಸ್ ಸ್ಟೇಷನ್ ಇರುವಾಗ ಕೂಡ ಆ ಹಾವನ್ನು ತೋರಿಸಲಾಗಿದೆ. ಆ ಹಾವಿನ ಸೀನ್ ತೋರಿಸುವಾಗ ಎಷ್ಟು ಡೀಪ್ ಆಗಿ ಇಂಟೆನ್ಸ್ ಆಗಿ ತೋರಿಸಿದ್ದಾರೆ ಅಂದ್ರೆ
ಆಡಿಯನ್ಸ್ ಅನ್ಕೊಳ್ತಾರೆ ಮುಂದೆ ಏನೋ ಹಾವಿಂದೇ ಕತೆ ಐತೆ ಅಂತ ಹೇಳಿ, ಬಟ್ ಅಲ್ಲಿ ಏನೂ ಇಲ್ಲ. ಆ ಮುಂದೆ ಹಾವಿಂದು ಯಾವುದೇ ರೀತಿ ಸ್ಟೋರಿ ಇಲ್ಲ. ಅದನ್ನ ಯಾಕೆ ತೋರಿಸಿದ್ದಾರೆ, ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿ ನನಗೆ ಅರ್ಥ ಆಗಿಲ್ಲ. ನಾನೇನೋ ಆ ಕಸದ ಡಬ್ಬಿಯಲ್ಲಿ ಈ ಹಾವೇ ವಾಸವಾಗಿರುತ್ತೆ, ಮುಂದೆ ಈ ಹಾವಿಂದ ಸ್ಟೋರಿ ಇರುತ್ತೆ ಅನ್ಕೊಂಡೆ. ಅಂದ್ರೆ ಆ ರೀತಿ ಹಾವನ್ನು ಪ್ರೆಸೆಂಟ್ ಮಾಡಿದ್ರು. ಸಿನಿಮಾದ ಕತೆ ನಾನು ರಿವೀಲ್ ಮಾಡಲ್ಲ. ಈ ಡಸ್ಟ್ಬಿನ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಸಿನಿಮಾ ನೋಡಿ ತಿಳ್ಕೊಳ್ಳಿ. ಒಂದ್ಸಲ ಸಿನಿಮಾ ನೋಡೋದ್ರಲ್ಲಿ ಮೋಸ ಇಲ್ಲ. ಸಿನಿಮಾ ತುಂಬಾ ಥ್ರಿಲ್ ಆಗಿದೆ, ಜೊತೆಗೆ ತುಂಬಾ ವೈಲೆಂಟ್ ಕೂಡ ಆಗಿದೆ. ಐ ಥಿಂಕ್ ಸುಮಾರು 1 ವರ್ಷ ಮೇಲೆ ಆಯಿತು ತಮಿಳ್ ಸಿನಿಮಾದಲ್ಲಿ ಯಾವುದೇ ಒಂದು ಸೂಪರ್ ಡೂಪರ್ ಹಿಟ್ ಚಿತ್ರ ಬಂದಿಲ್ಲ. ತಮಿಳ್ ಸಿನಿಮಾ ಕೂಡ ತನ್ನ ಬ್ಯಾಡ್ ಫೇಸಲ್ಲಿ ಇದೆ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ, ಸಿನಿಮಾದ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿರೋದ್ರಿಂದ, ಸಿನಿಮಾ ಕೊಂಡದ್ದ ರೀತಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಈ ಸಿನಿಮಾ ಹಿಟ್ ಆಗ್ಬೋದು ಅಂತ ನನ್ಗೆ ಅನ್ಸುತ್ತೆ. ಆದ್ರೆ ಸಿನಿಮಾಕ್ಕೆ ಹೈಪ್ ಕೊಟ್ಟಷ್ಟು ಅಷ್ಟೇನು ಎಕ್ಸ್ಟ್ರಾರ್ಡಿನರಿ ಆಗಿಲ್ಲ. ಕೆಲವರೆಲ್ಲ ಈ ಸಿನಿಮಾ ಆಸ್ಕರ್ ಲೆವೆಲ್ ಅಲ್ಲಿ ಇದೆ, ಆಸ್ಕರ್ ವಿನ್ ಆಗುತ್ತೆ ಹಂಗೆಲ್ಲ ಹೇಳ್ತಾ ಇದ್ರು. ಅಂಥದ್ದೇನೆ ಏನಿಲ್ಲ. ಒನ್ ಟೇಬಲ್ ವಾಚ್ ಕ್ರೈಮ್ ಥ್ರಿಲ್ಲರ್ ವೆಲ್ ಮೇಡ್ ಸಿನಿಮಾ ಅಂತ ಹೇಳ್ಬೋದು. ನನಗೆ ಈ ಸಿನಿಮಾ ಇಷ್ಟ ಆಗಿದೆ. ನೀವು ಕೂಡ ಸಿನಿಮಾ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಜೈ ಹಿಂದ್, ಜೈ ಕರ್ನಾಟಕ.